ಹಲೋ ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಕೆ ಡಿ ರಾಜ. ಮತ್ತೆ ನಾನು ಇವತ್ತೆಲ್ಲ ಬಂದೆ ತಾತಿಗೆಲ್ಲೋ ಗ್ರಾಮದಲ್ಲಿ ಬಂದಿದ್ದೀನಿ. ಈ ಒಂದು ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನ ಬಗ್ಗೆ ಅದ್ರ ಕಟ್ಸಿದ ಯಾರು, ಆ ಧರ್ಮಾಧಿಕಾರಿ ಯಾರು ಅಂತ ತೋರಿಸ್ತೀನಿ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ತಾತಿಗೆಲ್ಲೋ ಗ್ರಾಮ. ಇಲ್ಲಿ ಬನ್ನಿ, ಇದು ನೋಡಿ ದೇವಸ್ಥಾನ ಇದೆ. ನೋಡಿ ಇಷ್ಟು ವಿಶಾಲವಾದ ದೇವಸ್ಥಾನ ಕಟ್ಸಿದ್ದು ಒಬ್ಬರು ಅಂದ್ರೆ ಒಬ್ಬರೇ ಕಟ್ಸಿರೋದು ಅಂತಲ್ಲ, ದಾನಿಗಳಿದ್ದಾರೆ. ಬಟ್ ಇದನ್ನ ನಿರ್ಮಾತ ಮಾಡಿದವರು, ಇದ್ರ ಜವಾಬ್ದಾರಿ ತಗೊಂಡರು ಒಬ್ಬರು. ಎಷ್ಟು ಕಷ್ಟ ಆದ್ರೂ ಎಷ್ಟಿದಾದ್ರೂ ಇವ್ರು ಬಿಟ್ಕೊಟ್ಟಿಲ್ಲ. ಈ ದೇವಸ್ಥಾನ ನೋಡಿ, ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹ. ಇದು ಧ್ವಜಸ್ತಂಭ ಮೇಲೆ ಹೋಗುತ್ತೆ ಹಿಂಗೆ. ನೋಡಿ ಇದು ಹೊಸದಾಗಿ ಕಟ್ಸಿರೋ ದೇವಸ್ಥಾನ ಇದು. ಮತ್ತೆ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನಗಳ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಇದು ಹೊಸದಾಗಿ ಕಟ್ಸಿರೋದು. ನೋಡಿ ವೀರಾಂಜನೇಯ ದೇವಸ್ಥಾನ. ಇದು ಒಳಗೆ ಇಲ್ಲಿ ನೋಡಿ ನವಧಾನ್ಯಗಳಲ್ಲಿ ವಿಗ್ರಹ ಹಾಕಿದ್ದಾರೆ ಇವರು. ಒಳಗಡೆ ಹೋಗಕ್ಕಿಲ್ಲ, ಸುಮ್ಮನೆ ಎಲ್ಲ ವಿಗ್ರಹ ಮುಡ್ತಾರೆ ಅಂತ ಹೇಳಿ ಎಲ್ಲ ಬೀಗ ಹಾಕಿದ್ದಾರೆ. ನೋಡಿ ಬೀಗ ಹಾಕಿದ್ದಾರೆ. ಇಲ್ಲಿ ನೋಡಿ ದೇವಸ್ಥಾನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರ ವಿಗ್ರಹ. ನೋಡಿ ಇಲ್ಲಿ ಎಲ್ಲ ಒಬ್ಬರು ಧರ್ಮಾಧಿಕಾರಿಗಳು, ದಾನಿಗಳು ತುಂಬಾ ಇದ್ರು, ಜವಾಬ್ದಾರಿನೂ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಇದೆಲ್ಲ ದೇವಸ್ಥಾನ ತಾತಿಗೆಲ್ಲೋ ಗ್ರಾಮದಲ್ಲಿ ಬರ್ತದೆ. ಆ ಧರ್ಮಾಧಿಕಾರಿಗಳು ಮೀಟ್ ಮಾಡೋಣ ಬನ್ನಿ. ನಾನು ಹೇಳಿದ್ನಲ್ಲ, ಇವರೇ ಈ ದೇವಸ್ಥಾನ ಧರ್ಮಾಧಿಕಾರಿಗಳು. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನೋವಾದ್ರೂ ಈ ದೇವಸ್ಥಾನ ಬಿಟ್ಕೊಟ್ಟಿಲ್ಲ ಇವರು. ಇವ್ರ ಹೆಸರು ತಿಮ್ಮಣ್ಣ ಅಂತ. ಇವ್ರು ಕಾವಡಿ ಭಜನೆ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಒಂದು 10 ಊರಿಗೆಲ್ಲ ಇವರೇ ಒಂಥರ ಮೇನ್ ಪಿಲ್ಲರ್ ಇದ್ದಂಗೆ ಕಾವಡಿ ಹಬ್ಬಕ್ಕೆಲ್ಲ. ನೋಡಿ ಇದು ಪಾಂಪ್ಲೆಟ್ ಕೊಟ್ಟಿದ್ದಾರೆ ನಮಗೆ. ಏನಂದ್ರೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ತಾತಿಗೆಲ್ಲೋ ಗ್ರಾಮ, ಆಲಂಗೂರು ಪಂಚಾಯತ್, ಮುಳಬಾಲ್ ತಾಲೂಕಲ್ಲಿ. ಶ್ರೀ ಪಾರ್ವತಿ ಪರಮೇಶ್ವರ ಗಣಪತಿ ಮತ್ತು ಶ್ರೀ ವಳ್ಳಿ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿ ಸಮೇತ ದೇವರುಗಳ ನೂತನ ಶಿಲಾ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ದೇವಸ್ಥಾನ ಹೇಳಿದ್ನಲ್ಲ, ಇದು ನೋಡಿ ಇಲ್ಲೇ ವಳ್ಳಿ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿ ಸಮೇತವಾಗಿ ವಿಗ್ರಹಗಳನ್ನ ಇಡುವಂತ ದೇವಸ್ಥಾನ ಇದು. ಇದೇ ತಿಂಗಳು 14ನೇ ತಾರೀಕು ವಿಗ್ರಹಗಳನ್ನ ಊರುಗಳ ಮೆರವಣಿಗೆ ಮಾಡ್ತಾರೆ. 15ನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ತರ ರಾಮಕೋಟಿ ಇರ್ತದೆ. ತಾವೆಲ್ಲರೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡ್ತಾರೆ. ಪೂಜೆ ಇರ್ತದೆ, ಅನ್ನ ಪ್ರಸಾದ ಇರ್ತದೆ, ತೀರ್ಥ ಪ್ರಸಾದ ಇರ್ತದೆ. ಸುತ್ತಮುತ್ತಲ ಗ್ರಾಮಸ್ಥರು ಬರ್ತಾರೆ, ನೀವು ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ದೇವಸ್ಥಾನ ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದ್ರೆ ಇದು ಚಿತ್ತೂರು ಬೆಂಗಳೂರು ಹೈವೇ ಅಂದ್ರೆ ತಿರುಪತಿ ಹೈವೇನೂ ಆಗುತ್ತೆ. ಇದು ಮುಳಬಾಗಿಲು ಕಡೆಯಿಂದ ಹಿಂಗಿಂದ ಬಂದ್ರೆ ರೋಡಲ್ಲೇ ಕಾಣಿಸುತ್ತೆ, ಲೆಫ್ಟ್ ಸೈಡ್ಗೆ ಕಾಣಿಸುತ್ತೆ. ತುಂಬಾ ವಿಶಾಲವಾದ ಪ್ಲೇಸ್ ಇದೆ. ಯಾರು ಪ್ಲೇಸ್ಮೆಂಟ್ ಊಟ ಮಾಡ್ಬೋದು, ಆರಾಮ ಮಾಡ್ಬೋದು. ನೋಡಿ ಚಿತ್ತೂರಿಂದ ಹೈವೇಲಿ ತಾತಿಗೆಲ್ಲೋ ಗ್ರಾಮ, ಒಡ್ಡಳ್ಳಿ ಬಿಟ್ಟರೆ ನೆಕ್ಸ್ಟ್ ಬರೋದೇ ತಾತಿಗೆಲ್ಲೋ ಗ್ರಾಮ. ಇದೇ ಲೊಕೇಟ್ ಆಗಿರೋದು.